ಗವ್ಯ ಗವ್ಯ ಹಾಗೆ ಇಲ್ಲಿ ನಮ್ಮದು ವೆಜ್ ಪುಲಾವ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇನ್ನು ಊಟಕ್ಕೆ. ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಎಲ್ಲ ಮನೇಲಿ ಇರೋದೇ ಅಲ್ವಾ, ಬೇಗ ಎದ್ದೇಳಬೇಕು, ಕೆಲಸ ಮುಗಿಸ್ಬೇಕು, ಪೂಜೆ ಮಾಡಬೇಕು. ಸೊ ನಾನು ಹಾಗೇನೆ ಬೇಗ ಎದ್ದು ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬೇಗ ಬೇಗ ಪೂಜೆನೂ ಕೂಡ ಮುಗಿಸ್ಬಿಟ್ಟೆ. ಈಗ ಟೈಮ್ ಬಂದು 8:30 ಆಗ್ತಿದೆ. ಪೂಜೆ ಎಲ್ಲ ಮುಗೀತು. ಇನ್ನು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಬೇಕು. ನಮ್ಮನೇಲಿ ಕಿಡ್ಸಿದಾರಲ್ಲ, ಸೊ ಅದರಿಂದ ಎಲ್ಲ ಕೆಲಸ ಬೆಳಗ್ಗೆ ಎದ್ದು ಮಾಡೋಕ್ಕಾಗಲ್ಲ ಅಂತ ಹೇಳಿ ನೈಟ್ ಆಲ್ಮೋಸ್ಟ್ ನಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಬೆಳಗ್ಗೆ ಎದ್ದು ನೆಲ ಒರೆಸಿ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾತ್ರ ಮಾಡಿದೆ. ನಾನಂತೂ ಯಾವುದೇ ಥರ ಫಾಸ್ಟಿಂಗ್ ಇಲ್ಲ, ನಮ್ಮ ಮನೇಲಿ ಕೂಡ ಇಲ್ಲ. ಇನ್ನು ಜಾಗರಣೆ ಕೂಡ ಮಾಡಲ್ಲ. ಲೈಕ್ ನಮ್ಮ ಮನೇಲಿ ಇಬ್ಬರು ಕಿಡ್ಸ್ ಇದಾರಲ್ಲ, ಡೈಲಿ ಜಾಗರಣೆನೇ ಆಗುತ್ತೆ. ಅಂದರೆ ಒಂದೊಂದು ದಿವಸ ಅವರು ಬೇಗ ಮಲಗಲ್ಲ, ಇನ್ನು ನೈಟ್ 12:30 ತನಕ ಆಟಾಡ್ತಿರ್ತಾರೆ. ಸೊ ಹಾಗೆ ಇನ್ನು ನಿದ್ದೆ ಕಟ್ಟಕ್ಕೆಲ್ಲ ಆಗಲ್ಲ. ಅದರಿಂದ ನಾವಂತೂ ಫಾಸ್ಟಿಂಗು ಇಲ್ಲ, ಜಾಗರಣೆನೂ ಮಾಡಲ್ಲ. ನಾನೆಲ್ಲ ಅವಾಗೆಲ್ಲ ಮಾಡ್ತಿದ್ದೆ, ಬಿಫೋರ್ ಮ್ಯಾರೇಜ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದೆ. ಇವಾಗ ಈ ಮಕ್ಕಳಾದ್ಮೇಲೆ ಅಂತೂ ಏನೂ ಮಾಡೋಕ್ಕಾಗ್ತಿಲ್ಲ. ನೀವೆಲ್ಲ ಯಾರ್ಯಾರು ಜಾಗರಣೆ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಒಂದು ಕಾಮೆಂಟ್ ಮಾಡಿ, ಓಕೆ? ಫಸ್ಟ್ ಇಲ್ಲಿ ನಾನು ದೇವ್ರದ್ದು ಪೂಜೆ ಸಾಮಾನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಆಮೇಲೆ ಮನೆಯಲ್ಲಿ ಬಿಡಿ ಹೂವು ಇತ್ತು, ಅದನ್ನೇ ಈ ಥರ ದಾರ ತೊಗೊಂಡು ಕಟ್ತಾ ಇದ್ದೀನಿ. ಇನ್ನೇನು ಮತ್ತೆ ಕಟ್ಟಿರೋ ಹೂವು ತರಿಸೋದು ಅಂತ ಹೇಳಿ ಈ ಥರ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಾನು ವಸ್ತುಗಳನ್ನ ಕ್ಲೀನ್ ಮಾಡಿಕೊಂಡು ಫಸ್ಟು ಅರಿಶಿನ ಹಚ್ಬಿಟ್ಟು ಆಮೇಲೆ ಕುಂಕುಮವನ್ನು ಇಟ್ಟು ಹೂವನ್ನು ಇಡ್ತಾ ಇದ್ದೀನಿ. ಇನ್ನು ಹೊರಗಡೆ ಗೇಟ್ ಮುಂದೆ ರಂಗೋಲಿ ಕೂಡ ಹಾಕಿದ್ದೆ. ನನಗೆ ಅಷ್ಟೊಂದು ರಂಗೋಲಿ ಬರಲ್ಲ, ಯೂಟ್ಯೂಬಲ್ಲಿ ನೋಡಿಬಿಟ್ಟು ಈ ಥರ ಸಿಂಪಲಾಗೆ ಹಾಕಿದ್ದೀನಿ. ಆ ರಂಗೋಲಿಗೆ ಸ್ವಲ್ಪ ಹೂವು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಹೂವನ್ನು ಹಾಕ್ತಾಯಿದ್ದೀನಿ. ನನಗೆ ರಂಗೋಲಿಗೆ ಹೂವು ಹಾಕಿದ್ರೆ ಒಂಥರ ಇಷ್ಟ ಆಗುತ್ತೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಯಾವಾಗಲೂ ಓನರ್ ಆಂಟಿನೇ ರಂಗೋಲಿ ಹಾಕೋದು, ಬಟ್ ನಾನೇ ಫಸ್ಟ್ ಟೈಮ್ ಹಾಕಿದ್ದೀನಿ. ಅದರಲ್ಲಿ ರಂಗೋಲಿ ಹಾಕಬೇಕಾದ್ರೆ ನಮ್ಮ ಮಕ್ಕಳದು ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ನನಗೂ ರಂಗೋಲಿ ಹಾಕೋಕ್ಕೆ ಇಷ್ಟನೇ, ಬಟ್ ಮಕ್ಕಳದು ಡಿಸ್ಟರ್ಬೆನ್ಸ್ ಜಾಸ್ತಿ ಮತ್ತು ಅಳಿಸೋದು ಹಾಗೆಲ್ಲ ಮಾಡ್ತಾರಂತ ನಾನು ಜಾಸ್ತಿ ಹಾಕಕ್ಕೆ ಹೋಗಲ್ಲ. ಇನ್ನು ಕಳಸನ ಕೂಡ ರೆಡಿ ಮಾಡಿಕೊಂಡು ದೇವ್ರಿಗೆ ಹೂವು ಇಟ್ಟು ದೀಪವನ್ನು ಹಚ್ಚಿ ಆಮೇಲೆ ಪೂಜೆನೂ ಕೂಡ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿ ಆಮೇಲೆ ಕಾಯಿ ಹೊಡೆದು ಇಲ್ಲಿ ನಾನು ಕರ್ಪೂರನ ಹಚ್ಚಿಬಿಟ್ಟು ಆರತಿನ ಮಾಡ್ತಾಯಿದ್ದೀನಿ. ಆರತಿ ಮಾಡಾದ್ಮೇಲೆ ಮನೇಲಿ ಮಕ್ಕಳಿಗೆ ಹಾಗೆ ಹಸ್ಬೆಂಡ್ಗೆ ಅವ್ರಿಗೆಲ್ಲ ಆರತಿನ ಕೂಡ ಕೊಟ್ಟೆ. ಇಲ್ಲಿ ನೈವೇದ್ಯಕ್ಕೆ ಅಂತ ಹೇಳಿ ನಾನು ಪಂಚಾಮೃತನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಮನೇಲಿ ಒಂದು 3 ಥರ ಫ್ರೂಟ್ಸ್ ಇತ್ತು, ಅದನ್ನೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆಮೇಲೆ ಹಾಲು, ಮೊಸರು, ಸಕ್ಕರೆ, 1-2 ಥರ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಪಂಚಾಮೃತನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಅದನ್ನೇ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ನಮ್ಮ ಮನೇಲಿ ಈ ಥರ ಸಿಂಪಲಾಗೆ ಶಿವರಾತ್ರಿ ಹಬ್ಬಕ್ಕೆ ಪೂಜೆನ ಮಾಡ್ಕೊಂಡಿದ್ದೀವಿ. ನಿಮ್ಮ ಮನೇಲಿ ನೀವೆಲ್ಲ ಹೇಗೆ ಪೂಜೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಒಂದು ಕಾಮೆಂಟ್ ಮಾಡಿ. ಪೂಜೆ ಎಲ್ಲ ಮುಗೀತು, ಇನ್ನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಇವತ್ತು ಸ್ಪೆಷಲ್ ಬಂದು ಏನೂ ಇಲ್ಲ, ಇದೇ ನಮ್ಮ ಮನೇಲಿ ಸ್ಪೆಷಲ್ ಉಪ್ಪಿಟ್ಟು, ಆಲ್ ಟೈಮ್ ಫೇವರೇಟ್. ನಮ್ಮ ಮಕ್ಕಳು ಮಾತ್ರ ಇವಾಗ ಎದ್ದಿದ್ದಾರೆ. ಇನ್ನು ಗಮ್ಯ ಹಾಯ್ ನೋಡಿ, ಇನ್ನು ಇವಾಗ ಎದ್ದಿದ್ದಾರೆ. ಇನ್ನು ಬ್ರಷ್ ಮಾಡಿಸ್ಬಿಟ್ಟು ಸ್ನಾನ ಮಾಡಿಸ್ಬೇಕು. ಇನ್ನು ಸ್ನಾನ ಮಾಡಿಸಿ ತಿಂಡಿ ಕೊಡಬೇಕು. ಗವ್ಯಗೆ ಇಬ್ಬರಿಗೂ ರೆಡಿ ಮಾಡ್ತಾ ಇದ್ದೀನಿ, ಟೆಂಪಲ್ಗೆ ಹೋಗೋಣ ಅಂತ ಹೇಳಿ. ಕ್ರೀಮ್ ಎಲ್ಲ ಹಚ್ಚಿದ್ದೀನಿ. ಈಗ ಪೌಡರ್ ಹಾಕ್ತೀನಿ. ಸೋ ಕ್ಯೂಟ್. ಗಮ್ಯ ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಈಗ ಟೈಮ್ 5:30 ಆಗ್ತಿದೆ. ಇನ್ನು ನಾವು ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ನಾನು ಮಕ್ಕಳು ರೆಡಿ ಆಗಿದ್ದೀವಿ. ಗುಂಜೂರು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಶಿವ ಕೂಡ ಇದೆ, ಸೊ ಅದಕ್ಕೆ ಅಲ್ಲೇ ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಹಸ್ಬೆಂಡ್ ಫುಲ್ ಬ್ಯುಸಿ, ಅವ್ರಿಗೆ ಹಾಸ್ಪಿಟಲ್ ಡ್ಯೂಟಿ. ಇನ್ನು ಅವ್ರು ಬರೋದು ಲೇಟ್ ಆಗುತ್ತೆ. ಇನ್ನು ಅವ್ರು ಬರೋಕ್ಕೆ 6:30 ಆಗುತ್ತೆ. ಇನ್ನು ಇಲ್ಲಿಂದ 6:30ಗೆ ಹೋಗಿ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಮನೆಗೆ ಬರೋಷ್ಟೇ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಅಷ್ಟು 5 ಮಿನಿಟ್ಸ್ ಅಲ್ಲ, ಬಸ್ಸಲ್ಲಿ ಹೋದರೆ ಒಂದು 5 ಮಿನಿಟ್ಸ್ ಆಗುತ್ತೆ, ಆರಾಮಾಗಿ ಹೋಗ್ಬೋದು. ಅದಕ್ಕೆ ಹೋಗ್ತಾ ಇದ್ದೀವಿ.
ಸೊ ನಾನಂತೂ ಈ ಥರ ಸಿಂಪಲಾಗಿ ರೆಡಿ ಆಗಿದ್ದೀನಿ, ಮಕ್ಕಳು ಕೂಡ ರೆಡಿ ಆಗಿದ್ದಾರೆ. ಬಟ್ ಆಲ್ಮೋಸ್ಟ್ ನಾನಂತೂ ಸ್ಯಾರಿ ಹಾಕಲ್ಲ, ಎಲ್ಲ ಅತ್ತೆ ಮನೆಯಲ್ಲೇ ಇರೋದು ಸ್ಯಾರಿ. ಅಲ್ಲಿ ಎಲ್ಲ ಫೆಸ್ಟಿವಲ್ಗೂ ಅಲ್ಲೇ ಹೋಗ್ತೀವಿ, ಅಲ್ಲೇ ಸ್ಯಾರೀಸ್ ಹಾಕೋದು. ಇನ್ನು ಇಲ್ಲಿ ಒಂದು 4-5 ಸ್ಯಾರೀಸ್ ಇರುತ್ತೆ, ಅದನ್ನೇ ಹಾಕೊತಾ ಇರ್ತೀನಿ. ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಆ್ಯಂಡ್ ಹ್ಯಾಪಿ ವುಮೆನ್ಸ್ ಡೇ. ತುಂಬ ಜನ ವೀಡಿಯೋಸ್ನ ನೋಡ್ತಿದ್ದಾರೆ, ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ನನ್ನ ಕೂಡ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ನೋಡಿ, ನಾನು ಮಕ್ಕಳಂತೂ ಟೆಂಪಲ್ಗೆ ಬಂದಿದ್ದಾಯಿತು. ಗೊಂಜೂರು ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಕ್ರೌಡ್ ಇದೆ, ಅಂದರೆ ಅಷ್ಟೊಂದು ಕ್ರೌಡ್ ಏನಿಲ್ಲ, ಓಕೆ ಪರವಾಗಿಲ್ಲ. ಸ್ವಲ್ಪ ಲೈನ್ ಇದೆ, ಅಂದರೆ ಕ್ಯೂವಲ್ಲಿ ನಿಂತಿದ್ದಾರೆ ಎಲ್ಲರೂ. ಇನ್ನು ನಾವು ಕೂಡ ಕ್ಯೂವಲ್ಲಿ ನಿಂತಿದ್ದೀವಿ. ಇಲ್ಲಿ ಪ್ರಸಾದಕ್ಕೆ ಅಂತ ಹೇಳಿ ಲಡ್ಡು ಕೊಡ್ತಿದ್ದಾರೆ. ಇನ್ನು ಲಡ್ಡು ಇಸ್ಕೊಂಡು ಮಕ್ಕಳು ತಿಂತಾ ಇದ್ದಾರೆ. ನೋಡಿ, ಇದೇ ಶಿವಿಂದು ವಿಗ್ರಹ ಆ್ಯಂಡ್ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಕೂಡ ಇದೆ. ಇಲ್ಲಿ ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲರ ಹತ್ರನೂ ಹಾಲಿನಲ್ಲಿ ಅಭಿಷೇಕ ಮಾಡಿಸಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಪೂಜೆ ಮಾಡಿಕೊಂಡೆಲ್ಲ ಮನೆಗೆ ಬಂದ್ವಿ. ಹಲೋ, ಗುಡ್ ಈವ್ನಿಂಗ್. ಇನ್ನು ನಾವಂತೂ ಟೆಂಪಲ್ಗಂತೂ ಹೋಗ್ಬಿಟ್ಟು ಬಂದ್ವಿ. ಇನ್ನು ಮನೇಲಿ ಅಡುಗೆ ಮಾಡಬೇಕು. ಇವಾಗೆಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಇನ್ನು ಅಡುಗೆ ಮಾಡಬೇಕು. ನಮಸ್ತೆ, ಹಾಯ್ ಮಾಡಿರಿ. ಹಾಯ್ ಮಾಡು ಗಮ್ಯ. ಯಾಕೆ? ನಮ್ಮ ಮನೇಲಿ ಹಬ್ಬಕ್ಕೆ ಸ್ಪೆಷಲಾಗಿ ಇಲ್ಲಿ ನಾನು ಗಸಗಸೆ ಪಾಯಸನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಒಂದು ಮೀಡಿಯಮ್ ಸೈಜಷ್ಟು ಕಾಯಿ ತಗೊಂಡು ಈ ಥರ ಕೊಬ್ಬರಿನ ಪೀಸಸ್ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಟೀ ಸ್ಪೂನ್ ಅಕ್ಕಿ, ಒಂದು 3 ಟೀ ಸ್ಪೂನ್ ಗಸಗಸೆನ ಲೋ ಫ್ಲೇಮಲ್ಲಿ ಹುರ್ಕೊಂಡು ಅದನ್ನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು 4-5 ಗೋಡಂಬಿ, ಒಂದು 4-5 ಬಾದಾಮನ್ನ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಒಂದು 4-5 ಏಲಕ್ಕಿನ ಹಾಕ್ಕೊಂಡು ಸ್ವಲ್ಪ ತರತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಫಸ್ಟು. ಆಮೇಲೆ ಸ್ವಲ್ಪನ ಹಾಲು ಇಲ್ಲ ನೀರು ಎರಡನ್ನೂ ಹಾಕ್ಕೊಂಡು ನಾವು ಫೈನಾಗಿ ಗ್ರೈಂಡ್ ಮಾಡ್ಕೋಬೇಕು. ಫಸ್ಟು ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಇಲ್ಲ ಹಾಲು ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಎಷ್ಟು ಫೈನ್ ಆದರೆ ಅಷ್ಟು ಫೈನಾಗೆ ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಇದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಇಟ್ಕೊಂಡು ಈ ಥರ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡೋಣ. ಒಂದು 7-8 ನಿಮಿಷ ತನಕ ಚೆನ್ನಾಗಿ ಕುದಿಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಆಮೇಲೆ ಇನ್ನೊಂದು ಕಡೆ ನಾನು 1 ಕಪ್ಪಷ್ಟು ಬೆಲ್ಲನ ತಗೊಂಡು 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಈ ಬೆಲ್ಲನ ಕರಗಿಸ್ಕೊಳ್ಳೋಣ. ನಾವು ಬೆಲ್ಲನ ಡೈರೆಕ್ಟಾಗಿ ಹಾಕ್ಬೋದು, ಏನಾದರೂ ಡಸ್ಟ್ ಪಾರ್ಟಿಕಲ್ಸ್ ಇದ್ದರೆ ನಾವು ಫಿಲ್ಟರ್ ಮಾಡ್ಕೋಬೋದಲ್ವ, ಅದಕ್ಕೆ ನಾನು ಸಪ್ರೇಟಾಗಿ ಕರಗಿಸಿದ್ದೀನಿ. ಇವಾಗ ಆ ಬೆಲ್ಲನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಕುದಿಯೋಕ್ಕೆ ಬಿಟ್ಬಿಡೋಣ. ಇನ್ನು ಲಾಸ್ಟಲ್ಲಿ ನಾವು ತುಪ್ಪದಲ್ಲಿ ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸ್ನ ಇದರಲ್ಲಿ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ಳಿ. ಇಷ್ಟೇ ನಮಗೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಗಸಗಸೆ ಪಾಯಸ ಅಂತೂ ರೆಡಿ ಆಯಿತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನಮ್ಮ ಮನೇಲಂತೂ ತುಂಬ ಇಷ್ಟ ಆಯಿತು. ಇನ್ನು ಊಟಕ್ಕೆ ಅಂತ ಹೇಳಿ ನಾನಿಲ್ಲಿ ವೆಜ್ ಪುಲಾವ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇನ್ನು ಅನ್ನ ಸಾಂಬಾರು ಇನ್ನೇನು ಮಾಡೋದಂತ ಇದೇ ಒಂದು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಪಾಯಸ ಮತ್ತು ವೆಜ್ ಪುಲಾವ್ ಇಷ್ಟೇ ನಮ್ಮ ಮನೇಲಿ ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ಲು. ಪುಲಾವ್ ಅಂತೂ ರಿಯಲಿ ತುಂಬ ಚೆನ್ನಾಗಿತ್ತು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.